Hi dears, welcome back to my weekend mini vlog. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ನನ್ನ ತಂಗಿ ಮೂವಿ ನೋಡೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಪಕ್ಕದಲ್ಲೇ ಇದ್ದಿದ್ದ ಆಟೋ ನಲ್ಲಿ ಒಂದು ಕೋಟ್ ಬರ್ಕೊಂಡಿದ್ರು, ಲಿವಿಂಗ್ ವಿತ್ ಅ ಪೀಸ್ಫುಲ್ ಮೈಂಡ್ ಇಸ್ ರಿಯಲ್ ಸಕ್ಸಸ್ ಅಂತ. ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಆ ಕೋಟ್ ಆ್ಯಕ್ಚುಲಿ ತುಂಬಾನೇ ಟ್ರೂತ್ಫುಲ್ ಅಂತ ಅನಿಸ್ತು. ಆ್ಯಂಡ್ ನಾವು ಥಿಯೇಟರ್ನ ಎಕ್ಸ್ಪ್ಲೋರ್ ಮಾಡಿದಾಗ ನಮಗೆ ಕಾಣಿಸಿದ್ದು ವುಮೆನ್ ಆಫ್ ಕನ್ನಡ ಸಿನಿಮಾಸ್ ಅಂತ ಎಲ್ಲ ವಿಮೆನ್ ಆರ್ಟಿಸ್ಟ್‌ಗಳದ್ದು ಫೋಟೋಸ್ ಎಲ್ಲ ಹಾಕಿದ್ರು. ಅದು ತುಂಬಾನೇ ಚೆನ್ನಾಗಿತ್ತು ನೋಡೋಕೆ. ಆ್ಯಂಡ್ ನಾವು ಹೋಗಿದ್ದು ಕೂಡ ಒಂದು ಕನ್ನಡ ಮೂವಿ ಚಾರ್ಜ್ ಶೀಟ್ ಅಂತ. ಮೂವಿನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮೂವಿ ಮುಗಿಯುವಾಗ ನಮಗೆ ಗೊತ್ತಾಗಿದ್ದು ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಿದ್ದು ಎಲ್ಲ ಆ್ಯಕ್ಟರ್ಸು ಥಿಯೇಟರಲ್ಲೇ ಇದ್ರು ಅಂತ. ಆ್ಯಂಡ್ ದಟ್ ವಾಸ್ ವೆರಿ ಹ್ಯಾಪಿ ಥಿಂಗ್. ಲೈಕ್ ನಾನು ಫಸ್ಟ್ ಟೈಮ್ ಈ ಥರ ಮೂವಿ ಆ್ಯಕ್ಟರ್ಸ್ ಜೊತೆ ಮೂವಿ ನೋಡಿದ್ದು. ಆ್ಯಂಡ್ ಇದು ಸುಂದರಾಜ್ ಸರ್ದು 250th ಫಿಲಮ್ ಅಂತೆ. ಆ್ಯಂಡ್ ಆ ಮೂವಿನ ವಿಟ್ನೆಸ್ ನೋಡೋದಕ್ಕೆ ನಾನು ಹೋಗಿದ್ದು. ಐ ವಾಸ್ ವೆರಿ ಹ್ಯಾಪಿ. ಯು ಕ್ಯಾನ್ ಸಿ ದಟ್. ಸರ್ ಇದ್ದಾರೆ, ನಮ್ಮ ಸ್ಟುಡಿಯೋಸ್ ಇದ್ದಾರೆ. ನಾನು ಡೈರೆಕ್ಟರ್ ವೆಂಕಟ್ ಭರದ್ವಾಜ್. ನಾನೇ ಮಾಡಿರೋದು ಓಕೆ. ಎಲ್ಲ ನನ್ನ ತಂಡ ಇಲ್ಲಿ ಫುಲ್ ಇದೆ. ಇವಾಗ ನಾನು ನಮ್ಮ ಸುಂದರರಾಜ್ ಸರ್ ಮಾತಾಡಕ್ ಬಿಡ್ತೀನಿ. ಸರ್ ಪ್ಲೀಸ್. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸಿನಿಮಾ ಆಗ್ಬೇಕು ಅಂತಂದ್ರೆ ಬಹಳ ಮುಖ್ಯ. ಅದಕ್ಕೆ ನಿರ್ಮಾಪಕ, ನಾವು ಅವ್ರನ್ನ ಅನ್ನದಾತರು ಅಂತ ಕರಿತೀವಿ. ಆ ಒಂದು ಸ್ಥಾನದಲ್ಲಿ ಇವತ್ತು ನಮ್ಮ ಲಕ್ಷ್ಮಣ್ ಅವ್ರು ಬಂದಿದ್ದಾರೆ. ಮತ್ತೆ ಅನ್ನದಾತ, ನಿರ್ಮಾಪಕ, ಅವರು ತಾಯಿ ಆದ್ರೆ ತಂದೆ ಆಗೋದು ನಿರ್ದೇಶಕರು ನಮ್ಮ ವೆಂಕಟ್ ಭಟ್. ಮತ್ತೆ ಎಲ್ಲ ಕಲಾವಿದರಿದ್ದಾರೆ. ಮುಖ್ಯವಾಗಿ ನಾನು ಹೇಳಬೇಕು ಅಂತಂದ್ರೆ, ಈ ಒಂದು ಏನು ವರಮಹಾಲಕ್ಷ್ಮಿ ಹಬ್ಬ ದಾಟಿದ ಮೇಲೆ ಎಲ್ಲೋ ಒಂದು ಕಡೆ ನಮ್ಗೆ ನಂಬಿಕೆ ಇತ್ತು. ನಮ್ಮ ಈ ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿದೆ. ಇದು ಕೇವಲ ನನ್ನ 250ನೇ ಸಿನಿಮಾ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಒಂದು ಸಂದೇಶ ಇದೆ. ಇವತ್ತಿನ ಕಾಲಘಟ್ಟದಲ್ಲಿ ನಡೆಯುತ್ತಿರುವ ತಮ್ಮ ಮಕ್ಕಳ ಮೇಲೆ ಅತಿಯಾದ ವ್ಯಾಮೋಹಗಳನ್ನು ಇಟ್ಟುಕೊಂಡು ತಮ್ಮ ಮಕ್ಕಳನ್ನು ತಮ್ಮ ಇಷ್ಟಕ್ಕೆ ಬಿಟ್ಟಾಗ ಆಗುವ ಈ ದುರಂತನೇ ಈ ಸಿನಿಮಾದ ಕತೆ. ಇದು ನೈಜ ಕತೆ. ಇದು ಒಂದು ಏನೋ ಕತೆನ ನಾವೇ ಬರೆದು ಮಾಡಿದ್ದಲ್ಲ. ಸುಮಾರು 2003ರಲ್ಲಿ ಆದಂಥ JP ನಗರದಲ್ಲಿ ಆದಂಥ ಒಂದು ಘಟನೆ. ಒಬ್ಬ ನಿವೃತ್ತ ಇಂಜಿನಿಯರ್ ಅವರ ಮಗಳು ಕಾಣೆ ಆಗ್ತಾಳೆ. ಮಿಕ್ಕಿದೆಲ್ಲ ನಿಮ್ಗೆ ಗೊತ್ತಿದೆ. ಏನು ಸಿನಿಮಾದಲ್ಲಿ ನೋಡಿದ್ರೆ ಅದನ್ನು ವಿವರಣೆ ಕೊಡಕ್ಕೆ ಹೋಗಲ್ಲ. ಸೌಹಾರ್ದ ಇಟ್ಕೊಂಡು ನಮ್ಮ ಮೇಲೆ ಒಂದು ಗೌರವ ಇಟ್ಕೊಂಡು ಬಂದಿದ್ದೀರಾ. ತಮ್ಮೆಲ್ಲರಿಗೂ ನಮ್ಮ ಈ ತಂಡದ ಪರವಾಗಿ ಅನಂತನಂತ ವಂದನೆಗಳನ್ನು ಮಾಡ್ತೀನಿ. ಮೂವಿ ಬಂದು ನೋಡಿದ್ದು ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಆಲ್ಸೋ ಮಂಡೇ ಟ್ಯೂಸ್ಡೇ ದಿನ ಮೂವಿ ಥಿಯೇಟರಲ್ಲಿ ಸ್ಟ್ರೀಮ್ ಆಗುತ್ತೆ, ಯಾರಿಗಾಗುತ್ತೋ ಬಂದು ನೋಡಿ ಅಂತ ಹೇಳಿದ್ರು. ಬಟ್ ನಾನು ಅದಕ್ಕೆ ಒಂದು ಬ್ಲಾಗ್ ಮಾಡಿ ಹಾಕೋಣ, ನಾವೇ ಬೆಳೆಸ್ಬೇಕು ಕನ್ನಡ ಮೂವಿ ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಹುಷಾರಿಲ್ಲದೆ ಇದ್ದಿದ್ದಕ್ಕೆ ನಂಗೆ ಆಗಲಿಲ್ಲ ಮಾಡೋಕ್ಕೆ. ಬಟ್ ಐ ಸ್ಟಿಲ್ ಲವ್ ದ ಮೂವಿ. ಇಟ್ ವಾಸ್ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್. ಆದ್ಮೇಲೆ ನಾವು ಸರ್ ಜೊತೆ ಮತ್ತೆ ಮೂವಿನಲ್ಲಿ ಆಕ್ಟ್ ಮಾಡಿರೋರ ಜೊತೆ ಒಂದಷ್ಟು ಫೋಟೋಸ್ನ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.